I have a question, sir. Why int main is of data type int and how it affects if our program have only once. Okay. Idu one question. ಎರಡನೇದು, if our program have only string to print like hello world, how is this int main works with any other data type? I don't know whether this is a legit question. No, very good question. Amar, your question is very good. Okay. So, ಏನ್ ಕೇಳ್ತಿದಾರೆ ಅಂದ್ರೆ ಅವರು ಮೇನ್ int main. I'll use the board for that. Okay. Explain ಮಾಡಕ. ಬೋರ್ಡ್ ಕಾಣ್ತಿದೆ ಅಮರ್? ಅಮರ್ಗೆ ಅನ್ಮ್ಯೂಟ್ ಮಾಡಿ. Amar, are you able to hear me? Okay, Amar is able to hear. Okay. It's okay, Amar, if possible, ನೀವು ಮೈಕ್ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಓಕೆನಾ? ವೆರಿ ಗುಡ್ ಕ್ವೆಶನ್. ಹಾ, ಸೊ ಅವ್ರೇನ್ ಕೇಳ್ತಿದ್ದಾರೆ, ಇಂಟ್ ಮೇನ್ ಈ ತರ ಬರಿತೀವಲ್ಲ, ಇದು ಎದರಲ್ಲಿ ಸಿ ಅಲ್ಲಿ. ಸೊ ಈ ಇಂಟ್ ಎದಕ್ ಬೇಕು ಅಂತ ಕೇಳ್ತಿದಾರೆ ಅವ್ರು. ನಾ ಬರೀ ಹೆಲೋ ವರ್ಡ್ ಪ್ರಿಂಟ್ ಮಾಡ್ತಿದ್ದೀನಿ, ಬಟ್ ವೈ ದಿಸ್ ಇಸ್ ರಿಕ್ವೈರ್ಡ್? ಸೊ who decided this, right? And why it is decided this way? Who and then why it is like this? That is his question. Okay. ಸೊ ಏನಂತಂದ್ರೆ ಅಮರ್ ಅವರೇ ಏನ್ ಮಾಡಿದ್ರು ಗೊತ್ತಾ, ಈಗ ನೀವು ಸಿ ಕಂಪೈಲರ್ ಯೂಸ್ ಮಾಡ್ತಿರಲ್ಲ, ಸಿ ಕಂಪೈಲರ್ ಯೂಸ್ ಮಾಡಿದ್ಮೇಲೆ ನೀವು ಕಂಪೈಲರ್ ರನ್ ಮಾಡ್ತಿರಲ್ಲ, ಮಾಡಿದಾಗ ನಿಮ್ಮ ಬರ್ದಿರೋ ಕೋಡನ್ನ ಮತ್ತೆ ಅಡಿಷನಲ್ ಕೋಡ್ ಅದಕ್ಕೆ ಆ್ಯಡ್ ಮಾಡಿ ಒಂದು ಕನ್ಸೋಲ್ ಅಪ್ಲಿಕೇಶನ್ ರೆಡಿ ಆಗುತ್ತೆ. ಓಕೆ. ಸೊ ಲೆಟ್ಸ್ ಸೇ ದಿಸ್ ಇಸ್ ಯುವರ್ ಕನ್ಸೋಲ್ ಅಪ್ಲಿಕೇಶನ್, ಕನ್ಸೋಲ್ ಅಥವಾ ಕಮಾಂಡ್ ಲೈನ್ ಅಪ್ಲಿಕೇಶನ್. ಓಕೆ. ಇದ್ರೊಳಗೆ ನೀವು ಬರ್ದಿರೋ ಕೋಡ್ ಇಷ್ಟ ಇರುತ್ತೆ. ಓಕೆ. ಸೊ ಈ ಕನ್ಸೋಲ್ ಅಪ್ಲಿಕೇಶನ್ ರನ್ ಆಗುವಾಗ, ಇದು EXE ರನ್ ಆಗುವಾಗ, ಈ ನೀವು ಬರ್ದಿರೋ ಕೋಡು ಮತ್ತು ಆಲ್ರೆಡಿ ಅಲ್ಲಿ ಇರುವಂತ ಕೋಡು, ಇವು ಎರಡೂದ್ರ ನಡು ಒಂದು ಬ್ರಿಡ್ಜ್ ಬೇಕಾಗತ್ತೆ, ಒಂದು ಕನೆಕ್ಟರ್ ಬೇಕಾಗ್ತೈತೆ. ಒಂದು ಕನೆಕ್ಟರ್, ಇವು ಎರಡನ್ನು ಕನೆಕ್ಟ್ ಮಾಡಕ್ಕೆ ಒಂದು ಕನೆಕ್ಟರ್ ಬೇಕಾಗತ್ತೆ. ಅಂಡ್ ದಿಸ್ ಕನೆಕ್ಟರ್ ಈಸ್ ಮೇನ್. ಸೊ ಯಾವಾಗ ಅದನ್ನ ಸಿ ಕಂಪೈಲರ್ ಡಿಸೈನ್ ಮಾಡಿದ್ರಲ್ಲ, ಅಟ್ ದಟ್ ಟೈಮ್ ದೇ ಡಿಸೈಡೆಡ್ ದಟ್ ದಿಸ್ ಕನೆಕ್ಟರ್ ವಿಲ್ ಬಿ ಮೇನ್. ಅದನ್ನ ಇದೇ ಸಿಂಟ್ಯಾಕ್ಸ್ನಾಗ ಬರಿಬೇಕಂತ ಮಾಡಿದ್ರು. Now the question is, why is there is a int return type? Okay. ಈ int return type ಯಾಕಿದೆ ಅಂತಂದ್ರೆ, hello, yes sir, what is mean by that console application? I'm not getting. sure ತೋರಿಸ್ತೀನಿ ನಾನು. ಕನ್ಸೋಲ್ ಅಪ್ಲಿಕೇಶನ್ ನಾನು ನಿಮ್ಗೆ ತೋರಿಸ್ತೀನಿ, ರನ್ ಮಾಡಿ. ಓಕೆನಾ? ಲ್ಯಾಪ್ಟಾಪ್ ಅಲ್ಲಿ ಅಲ್ಲಿ ಓಪನ್ ಅಂಡ್ ಶೋ ಇಟ್. ಇಟ್ ಈಸ್ ಜಸ್ಟ್ ಅ ಕಮಾಂಡ್ ಲೈನ್ EXE. ಅದಕ್ಕೆ ಏನು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಏನೂ ಇರಲ್ಲ. ನೀವು ಅದನ್ನ ಬರೀ ಕಮಾಂಡ್ ಲೈನ್ ಅಲ್ಲಿ ರನ್ ಮಾಡಿದ್ರೆ ಕಮಾಂಡ್ ಪ್ರಾಂಪ್ಟ್ನಾಗ ರನ್ ಆಗುತ್ತೆ. ಅದಕ್ಕೆ UI ಬಟನ್ಸು ಏನೂ ಇರಲ್ಲ. ದಟ್ ಈಸ್ ದ ಕನ್ಸೋಲ್ ಅಪ್ಲಿಕೇಶನ್. ಐ ವಿಲ್ ಶೋ ಇಟ್ ಆನ್ ಮೈ ಲ್ಯಾಪ್ಟಾಪ್. ಓಕೆ. ನಾವು ಇಂಟ್ ರಿಟರ್ನ್ ಟೈಪ್ದು ಏನಂತಂದ್ರೆ, 0 ರಿಟರ್ನ್ ಮಾಡಿದ್ರಿ ಅಂದ್ರೆ ಎವ್ರಿಥಿಂಗ್ ವರ್ಕ್ ಫೈನ್ ಅಂದಂಗ. ಆದ್ರೆ ನೀವು 0 ಬಿಟ್ಟು ಯಾವುದೋ -1 -10 ಅಥವಾ +10 ಎನಿ ಅದರ್ ಥಿಂಗ್, ಎನಿ ಅದರ್ ನಾನ್ ಝೀರೋ ವ್ಯಾಲ್ಯೂ ರಿಟರ್ನ್ ಮೀನ್ಸ್ there was a problem ಅಂತ ಹೇಳ್ದಂಗೆ. is just a communication mechanism. ಈಗ ನೋಡ್ರಿ, ಇವೆರಡು ಪಾರ್ಟ್ ದೇ ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್, ರೈಟ್? ಸೊ ಕೆಲವೊಂದ್ಸರಿ ಏನಾಗುತ್ತೆ, ಈಗ ನಮ್ದೊಂದು ಡೇಟಾ ಅನಲೈಸಿಸ್, ಸ್ಪೆಷಲಿ ಯಾರ್ಯಾರು ಡೇಟಾ ಅನಲೈಸಿಸ್ನಾಗ ಅದಿರಲ್ಲ, ನೀವೇನಂದ್ರೆ ನಿಮ್ಮ ಡೇಟಾ ಪ್ರಾಸೆಸಿಂಗಿಗೆ ಬಹಳಷ್ಟು ಅಪ್ಲಿಕೇಶನ್ ರನ್ ಮಾಡ್ತೀರಿ ಪೈಪ್ಲೈನ್ನಾಗ. ಆ ಪೈಪ್ಲೈನ್ದಾಗ ಅದನ್ನು ರನ್ ಮಾಡುವಾಗ ಯು ವಿಲ್ ಇನ್ವೋಕ್ ವೇರಿಯಸ್ ಟೂಲ್ಸ್. ಪೈಥಾನ್ ಸ್ಕ್ರಿಪ್ಟ್ ಇನ್ವೋಕ್ ಮಾಡ್ಬೋದು, ಅಥವಾ ಸಿ ಕೋಡ್ ಇನ್ವೋಕ್ ಮಾಡ್ಬೋದು ಆ ಡೇಟಾ ಪ್ರಾಸೆಸ್ ಮಾಡಕ್ಕೆ. ಆ ಮಾಡಿದಾಗ ಡೇಟಾ ಪ್ರೊಸೆಸಿಂಗ್ ಎಲ್ಲ ಕೆಲಸ ಚಲೋ ಮುಗೀತು ಏನು ಇಲ್ಲೋ. ಈಗ ಇದನ್ನ ಹೆಂಗೆ ಇಮ್ಯಾಜಿನ್ ಮಾಡ್ಕೋರಿ ಅಂದರೆ, ಕನ್ಸೋಲ್ ಅಪ್ಲಿಕೇಶನ್ ಒಂಥರ ಬಾಸ್ ಇದ್ದಂಗೆ ಅಥವಾ ಮ್ಯಾನೇಜರ್ ಇದ್ದಂಗೆ, ಆಯ್ತಾ? ನಿಮ್ಮ ಕೋಡ್ ಏನ ಇಂಡಿವಿಜುವಲ್ ಡೆವಲಪರ್ ಇದ್ದಂಗೆ. ಸೊ ಇದು ನಿಮಗೊಂದು ಕೆಲಸ ಕೊಟ್ಟೈತಿ, ನೀವು ಅದು ವಾಪಸ್ ಹೇಳ್ಬೇಕು. ಅದಕ್ಕೆ ಏನಂತ, ಕೆಲಸ ಚಲೋ ಆತ್ರಿ, ಎಲ್ಲ ಮುಗೀತಂತ ಹೇಳ್ಬೇಕು. ಅದನ್ನ ಹೇಳ್ಬೇಕಂದ್ರೆ ಏನು, 0 ರಿಟರ್ನ್ ಮಾಡ್ಬೇಕು. ಇಲ್ಲ ದೇರ್ ವಾಸ್ ಸಮ್ ಎರರ್, ದೇರ್ ವಾಸ್ ಸಮ್ ಪ್ರಾಬ್ಲಮ್ ಅಂದ್ರೆ ನಾನ್ ಝೀರೋ ವ್ಯಾಲ್ಯೂ ರಿಟರ್ನ್ ಮಾಡ್ಬೇಕು ಅಷ್ಟೇ. So to have that mechanism, they had this error code mechanism. So that is the only reason. And console application, I can show it to you right away. Yav tara antanda.
ಈಗ ಇಲ್ಲೊಂದು hello ಅಂತಂದು ಇದು ಫೈಲ್ ಇತ್ತಲ್ಲ, ಸೊ ಇದ್ರದ್ದು exe ಐತಿ. ಓಕೆ, ದಿಸ್ exe ಇದೇನು ಕ್ರಿಯೇಟ್ ಆಗೈತಲ್ಲ, ಸೊ ದಿಸ್ ಈಸ್ ಅ ಕನ್ಸೋಲ್ ಅಪ್ಲಿಕೇಶನ್. ಓಕೆ, ಸೊ ಸೇ ದ ಒನ್ ವೇ ಇಸ್ ಟು ರನ್ ಇಟ್ ಲೈಕ್ ದಿಸ್. ಓಕೆ, ಇಲ್ಲಿಗೆ ಹೆಲೋ ಅಂತ ಬರ್ದೇವಿ. ಸೊ ಇದನ್ನ ಜಸ್ಟ್ ಹೆಲೋ ವರ್ಡ್ ಪ್ರಿಂಟ್ ಮಾಡ್ತಿದೀವಿ ಇಲ್ಲಿ. ಓಕೆ, ಇಲ್ಲಿ ಇಂಟ್ ಇದೆ, ರಿಟರ್ನ್ 0 ಮಾಡ್ತಿದೀವಿ. ನೀವು ಅದನ್ನ ಸಿ ಒಳಗೆ ಹೆಂಗಿದೆ ಅದನ್ನ ಮಾಡಿಲ್ಲ ಅಂದ್ರೂ ಅದು ವರ್ಕ್ ಆಗುತ್ತೆ, ಬಟ್ ದ ಗುಡ್ ಪ್ರಾಕ್ಟೀಸ್ ಇಸ್ ಟು ರಿಟರ್ನ್ 0. ಓಕೆ, ಸೊ ಈ ಕನ್ಸೋಲ್ ಅಪ್ಲಿಕೇಶನ್ ಯಾವುದಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲ ಐತಲ್ಲ ಇದು hello.exe ಅಂತ. ನಾ ಈಗ ಇದನ್ನ ಡಬಲ್ ಕ್ಲಿಕ್ ಮಾಡಿ ರನ್ ಮಾಡ್ತೀನಿ, ಬಟ್ ಅದೇನಾಗತ್ತ, ಎಂಟರ್ ದ ಫಸ್ಟ್ ನಂಬರ್. ಓಕೆ, ಎಂಟರ್ ದ ಸೆಕೆಂಡ್. ಇದು ಮೋಸ್ಟ್ಲಿ ಸಮ್ ಆಫ್ 2 numbers ಇತ್ತು ಅನ್ಸುತ್ತೆ ಇನ್ ದ ವರ್ಕ್ಶಾಪ್ ಓನ್ಲಿ. ಸೊ ನಾವು ವಾಟ್ ಐಲ್ ಡೂ, ಐಲ್ ರನ್ ಇಟ್ ಫ್ರಮ್ ದ ಕಮಾಂಡ್ ಲೈನ್ ಅಂಡ್ ವಿ ವಿಲ್ ಸಿ ಹೌ ಇಟ್ ವರ್ಕ್ಸ್. ಸೊ ನಾ ಪಾತ್ಗೆ ಹೋಗ್ಬೇಕು, ಅದು ಎಲ್ಲಿ exe ಐತಲ್ಲ ಅಲ್ಲಿ ಪಾತ್ಗೆ ಹೋಗ್ಬೇಕು, ಆಯ್ತಾ. ಸೊ ಇಲ್ಲಿ hello.exe ಅಂತ ಐತಲ್ಲ, ಸೊ ಈಗ hello.exe ಅಂತ ರನ್ ಮಾಡಿದ್ನಿ, ಆಯ್ತಾ. ನಂದು ಸ್ಕ್ರೀನ್ ಕಾಣ್ತಿದೆಯಲ್ಲ, ಈಗ ನೋಡ್ರಿ hello.exe ಪ್ರೋಗ್ರಾಮ್ ರನ್ ಆಗ್ತಿದೆ. ಇಲ್ಲಿ ಟಾಸ್ಕ್ ಮ್ಯಾನೇಜರ್ದಾಗ ಹೋಗಿ ನೀವು ಇಲ್ಲಿ ಪ್ರಾಸೆಸ್ನಾಗ ಹೋದ್ರಿ ಅಂದ್ರೆ ಯು ಶುಡ್ ಬಿ ಏಬಲ್ ಟು ಸಿ ದಟ್ ಪ್ರಾಸೆಸ್ ಹಿಯರ್. ನಿಮ್ಗೆ ಕಾಣ್ತಿದೆ ಎಲ್ಲರಿಗೂ? hello.exe ಪ್ರಾಸೆಸ್ ID 2176 ರನ್ನಿಂಗ್, ಯೂಸರ್ ನೇಮ್ ಮಹೇಶ್, CPU Yes, sir. Yes, sir. CPU ಎಷ್ಟು, ಮೆಮೊರಿ ಏನಂತಾರ 300 KB, ಆರ್ಕಿಟೆಕ್ಚರ್ x64, ಡಿಸ್ಕ್ರಿಪ್ಷನ್ hello.exe. ಯು ಸಿ ದಿಸ್ ಪ್ರಾಸೆಸ್ ನಾವು, ರೈಟ್? ಸೊ ಈಗ ಅದು ಏನಾಗ್ತಿದೆ, ನೀವು ಬರೆದಿರೋ ಕೋಡು ರನ್ ಆಗ್ತಿದೆ. ಇದು ನಮಗೆ ಯಾಕೆ ಹಿಂಗೆ ಕಾಣ್ತಿದೆ ಅಂದ್ರೆ ಅದು ಯೂಸರ್ ಇನ್ಪುಟ್ ವೇಟ್ ಮಾಡ್ತಿದೆಯಲ್ಲ, ಸೊ ದಟ್ ಇಸ್ ವೈ ವಿ ಆರ್ ಏಬಲ್ ಟು ಸಿ ದಿಸ್ ಪ್ರಾಸೆಸ್. ಅಂಡ್ CPU ಇಟ್ ಇಸ್ ಕನ್ಸ್ಯೂಮಿಂಗ್, ಇಟ್ ಇಸ್ ಶೋಯಿಂಗ್ ಎ 0 ಬಿಕಾಸ್ ರೈಟ್ ನೌ ವಿ ಆರ್ ನಾಟ್ ಡೂಯಿಂಗ್ ಎನಿ ಪ್ರಾಸೆಸಿಂಗ್. ಸೊ ಎಂಟರ್ ಅ ನಂಬರ್ 10, enter another number 20. The sum of 10 and 20 is 30. Okay. So the application you can run in command line is called console application or command line application. And this is the example.